ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾಯಿದ್ವಿ. 161ನೇ ಪ್ರಶ್ನೆ, ಭಾರತ ದೇಶದ ಮೇಲೆ ಹಾದು ಹೋಗಿರುವ ವೃತ್ತ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಏನು ಮಾಡಿದೆ ಅಂದರೆ ಭಾರತ ದೇಶದ ಮೇಲೆ ಹಾದು ಹೋಗಿದೆ. ಭಾರತ ದೇಶದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದರೆ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 8 ರಾಜ್ಯಗಳಿಗೆ ನೆನಪಿಟ್ಕೋಬೇಕಂದ್ರೆ ಒಂದು ಕೋಡ್ ಇದೆ. ಏನಪ್ಪ ಅಂದರೆ ಪಮ್ಮಿ ಮಗ ರಾಜಛತ್ರಿ. ಏನು ಪಮ್ಮಿ ಮಗ ರಾಜಛತ್ರಿ ಅಂತ ಒಂದು ಕೋಡ್ ಇದೆ. ಅಂದರೆ ಇವು 8 ರಾಜ್ಯಗಳು ಬಂದುಬಿಡ್ತಾವೆ ಇದರಲ್ಲಿ. ಪ ಅಂದರೆ ಪಂಜಾಬ್, ಮಿ ಅಂದರೆ ಮಿಜೋರಾಂ, ಮ ಅಂದರೆ ಮಧ್ಯಪ್ರದೇಶ್, ಗ ಅಂದರೆ ಗುಜರಾತ್, ರಾ ಅಂದರೆ ರಾಜಸ್ಥಾನ್, ಜ ಅಂದರೆ ಜಾರ್ಖಂಡ್, ಚ ಅಂದರೆ ಛತ್ತೀಸ್ಗಢ, ತ್ರಿ ಅಂದರೆ ತ್ರಿಪುರ. ಈ 8 ರಾಜ್ಯಗಳ ಮೇಲೆ ಏನು ಮಾಡಿದೆ, ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗಿದೆ. ನೆಕ್ಸ್ಟ್, ಪಾಕ್ ಜಲಸಂಧಿಯು ಯಾವ ದೇಶಗಳ ಮಧ್ಯೆ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ಪಾಕ್ ಜಲಸಂಧಿ ಕಂಡುಬರುತ್ತೆ. ಪ್ರಪಂಚದಲ್ಲೇ ಅತಿ ಎತ್ತರದ ಶಿಖರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಅತಿ ಎತ್ತರದ ಶಿಖರವಾಗಿದೆ. ಮೌಂಟ್ ಎವರೆಸ್ಟ್ನ ಎತ್ತರ ನೋಡ್ತಾ ಬರೋದಾದರೆ 8,848.86 ಮೀಟರ್. ಎಷ್ಟು? 8,848.86 ಮೀಟರ್ ಎತ್ತರವನ್ನು ಮೌಂಟ್ ಎವರೆಸ್ಟ್ ಹೊಂದಿದೆ. ಮೌಂಟ್ ಎವರೆಸ್ಟ್ ಕಂಡುಬರುವುದು ನೇಪಾಳ ಮತ್ತು ಟಿಬೆಟ್ನ ಮಧ್ಯದಲ್ಲಿ. ಎಲ್ಲಿ? ನೇಪಾಳ ಮತ್ತು ಟಿಬೆಟ್ನ ಮಧ್ಯದಲ್ಲಿ ಮೌಂಟ್ ಎವರೆಸ್ಟ್ ಕಂಡುಬರುತ್ತೆ. ಮೌಂಟ್ ಎವರೆಸ್ಟ್ ಏಷ್ಯಾ ಖಂಡದ ಅತಿ ಎತ್ತರದ ಮತ್ತು ಪ್ರಪಂಚದ ಅತಿ ಎತ್ತರದ ಶಿಖರವಾಗಿದೆ. ಅದೇ ರೀತಿಯಾಗಿ ಮುಳ್ಳಯ್ಯನಗಿರಿ ಶಿಖರವು ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ಈ ಮುಳ್ಳಯ್ಯನಗಿರಿ ಶಿಖರದ ಎತ್ತರ 1913 ಮೀಟರ್ ಎತ್ತರ. ಎಷ್ಟು? 1913 ಮೀಟರ್. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ ಕೇಟು ಅಂತೇಳಿ ಏನು ಕರಿತೀವಲ್ಲ, ಇದು ಭಾರತದ ಅತಿ ಎತ್ತರದ ಶಿಖರವಾಗಿದೆ. ಇದರ ಎತ್ತರ 8,611 ಮೀಟರ್ ಎತ್ತರವಾಗಿದೆ. ಈ ಬಾಬಾ ಬುಡನ್ಗಿರಿ ಕರ್ನಾಟಕದ 2ನೇ ಎತ್ತರವಾದ ಶಿಖರ. ಇದರ ಎತ್ತರ 1,898 ಮೀಟರ್. ಮುಳ್ಳಯ್ಯನಗಿರಿಗೆ ಒಂದು ಗೌರ್ಮೆಂಟ್ ಬುಕ್ಸ್ನಲ್ಲಿ 1913 ಮೀಟರ್ ಅಂತ ಇದೆ. ಕೆಲವೊಂದಿಷ್ಟು ಬುಕ್ನಲ್ಲಿ ಮುಳ್ಳಯ್ಯನಗಿರಿ ಎತ್ತರ 1930 ಮೀಟರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ನಲ್ಲಿ ಯಾವುದಿರುತ್ತೆ ಆ ಪ್ರಕಾರ ಹೋಗಬೇಕಾಗುತ್ತೆ. ಆಪ್ಷನ್ನಲ್ಲಿ 1930 ಮತ್ತು 1913 ಹತ್ತಿದ್ರೆ 1913 ಚಾಯ್ಸ್ ಮಾಡಿ. ನೆಕ್ಸ್ಟ್, ಅರಾವಳಿ ಸರಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಇದಕ್ಕೆ ಸರಿಯಾದ ಉತ್ತರ ಗುರುಶಿಖರ. ಗುರುಶಿಖರವು ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಗುರುಶಿಖರದ ಎತ್ತರ 1,722 ಮೀಟರ್. ಎಷ್ಟು? 1,722 ಮೀಟರ್ ಗುರುಶಿಖರದ ಎತ್ತರ. ಗುರುಶಿಖರದಲ್ಲಿ ಮೌಂಟ್ ಅಬು ಎಂಬ ಗಿರಿಧಾಮ ಕಂಡುಬರ್ತೈತಿ. ಏನು ಕಂಡುಬರ್ತೈತಿ? ಮೌಂಟ್ ಅಬು ಎಂಬ ಗಿರಿಧಾಮ. ಈ ಅರಾವಳಿ ಸರಣಿಯು ಅತ್ಯಂತ ಹಳೆಯವಾದ ಮಡಿಕೆ ಪರ್ವತವಾಗಿದೆ. ಅತ್ಯಂತ ತರುಣ ಮಡಿಕೆ ಪರ್ವತಗಳು ಅಂದರೆ ಹಿಮಾಲಯ ಪರ್ವತಗಳು. ನೆಕ್ಸ್ಟ್, ಈ ದೊಡ್ಡ ಬೆಟ್ಟ ಅನ್ನೋದಿದೆಯಲ್ಲ, ಇದು ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ, ದೊಡ್ಡ ಬೆಟ್ಟ. ಮತ್ತು ಆರ್ಮ್ಕೊಂಡ್ ಶಿಖರ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆರ್ಮ್ಕೊಂಡ್. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ. ಇದಕ್ಕೆ ಸರಿಯಾದ ಉತ್ತರ ಅನೈಮುಡಿ. ಅನೈಮುಡಿ ಶಿಖರವು ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರವಾಗಿದೆ. ಈ ಅನೈಮುಡಿ ಶಿಖರ ಕಂಡುಬರುವುದು ಕೇರಳ ರಾಜ್ಯದಲ್ಲಿ. ಎಲ್ಲಿ? ಕೇರಳ ರಾಜ್ಯದಲ್ಲಿ. ನೆಕ್ಸ್ಟ್, ಭಾರತದ ಪ್ರಾಂತೀಯ ಜಲರಾಶಿಗಳಲ್ಲಿ ಎಷ್ಟು ದ್ವೀಪಗಳಿವೆ? ನೋಡಿ ಫ್ರೆಂಡ್ಸ್, ಭಾರತದ ಪ್ರಾಂತೀಯ ಜಲರಾಶಿಗಳಲ್ಲಿ ಒಟ್ಟು 247 ದ್ವೀಪಗಳಿಗೆ. ಅದರಲ್ಲಿ 204 ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿವೆ. ಎಲ್ಲಿದವು? ಅಂಡಮಾನ್ ಮತ್ತು ನಿಕೋಬಾರ್.
ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಯಾವುದೋ 4 ದ್ವೀಪಗಳು. ಅಂದರೆ ಈ ಅಂಡಮಾನ್ ನಿಕೋಬಾರ್ ಇರೋದು ಬಂಗಾಳ ಕೊಲ್ಲಿಯಲ್ಲಿ. ಎಲ್ಲಿದೆ? ಬಂಗಾಳ ಕೊಲ್ಲಿಯಲ್ಲಿ. ಟೋಟಲ್ ಯಾವುದೋ 4 ದ್ವೀಪಗಳು. ಅದೇ ರೀತಿಯಾಗಿ 43 ದ್ವೀಪಗಳು ಕಂಡುಬರುವುದು ಲಕ್ಷದ್ವೀಪ. ಎಲ್ಲಿ? ಲಕ್ಷದ್ವೀಪದಲ್ಲಿ. ಈ ಲಕ್ಷದ್ವೀಪ ಇರೋದು ಅರಬ್ಬಿ ಸಮುದ್ರದಲ್ಲಿ. ಟೋಟಲ್ ಯಾವುದೋ 4 + 43 ಟೋಟಲ್ ಯಾವುದೋ 47 ದ್ವೀಪಗಳಿವೆ. ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 4. ಥಾರ್ ಮರುಭೂಮಿಯು 4 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಆ 4 ರಾಜ್ಯಗಳು ಯಾವುದಪ್ಪ ಅಂದರೆ ರಾಜಸ್ಥಾನ್, ಪಂಜಾಬ್, ಹರಿಯಾಣ ಮತ್ತು ಗುಜರಾತ್. ರಾಜಸ್ಥಾನ್, ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಥಾರ್ ಮರುಭೂಮಿ ಹರಡಿಕೊಂಡಿದೆ. ಅತಿ ಹೆಚ್ಚು ಥಾರ್ ಮರುಭೂಮಿ ಹರಡಿಕೊಂಡಿರೋದು ರಾಜಸ್ಥಾನ್ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ? ರಾಜಸ್ಥಾನ್ ರಾಜ್ಯದಲ್ಲಿ. ನೆಕ್ಸ್ಟ್, ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಇದಕ್ಕೆ ಸರಿಯಾದ ಉತ್ತರ 1,91,791 ಚದರ ಕಿಲೋಮೀಟರ್. 1,91,791 ಚದರ ಕಿಲೋಮೀಟರ್ ಇದು ಕರ್ನಾಟಕದ ವಿಸ್ತೀರ್ಣವಾಗಿದೆ. ನೆಕ್ಸ್ಟ್, ದೇಶದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ 8ನೇ ಸ್ಥಾನ. ವಿಸ್ತೀರ್ಣದಲ್ಲಿ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಕರ್ನಾಟಕದ ಪಾಲು ಎಷ್ಟು ಅಂತ ನೋಡ್ತಾ ಬರೋದಾದರೆ 5.83%. ದೇಶದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.83%. 170ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? ಇದಕ್ಕೆ ಸರಿಯಾದ ಉತ್ತರ 31 ಜಿಲ್ಲೆಗಳಿವೆ. ಎಷ್ಟದವು? 31. ಹಾಗಾದರೆ 31ನೇ ಜಿಲ್ಲೆಯಾಗಿ ಯಾವುದಪ್ಪ ಅಂದರೆ ವಿಜಯನಗರವು ರೂಪುಗೊಂಡಿತು. ಯಾವುದು? ವಿಜಯನಗರ. ಈ ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ವಿಭಾಗಗೊಂಡಿತಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ವಿಭಾಗಗೊಂಡಿತು. ಯಾವ ಜಿಲ್ಲೆಯಿಂದ? ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆಯು 31ನೇ ಜಿಲ್ಲೆಯಾಗಿ ವಿಭಾಗಗೊಂಡಿದೆ. ನೆಕ್ಸ್ಟ್, ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 6 ರಾಜ್ಯ. ಕರ್ನಾಟಕವು 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಆ 6 ರಾಜ್ಯಗಳು ಯಾವುವು ಅಂತ ನೋಡ್ತಾ ಬರೋದಾದರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ ಮತ್ತು ತಮಿಳುನಾಡು. ಈ 6 ರಾಜ್ಯಗಳೊಂದಿಗೆ ಕರ್ನಾಟಕವು ತನ್ನ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ಕರ್ನಾಟಕದ ಕರಾವಳಿಯ ಒಟ್ಟು ಉದ್ದ. ಇದಕ್ಕೆ ಸರಿಯಾದ ಉತ್ತರ 320 ಅಥವಾ 324 ಕಿಲೋಮೀಟರ್. ಈ 320 ಅಥವಾ 324 ಕಿಲೋಮೀಟರ್ ಅಂತ ಯಾಕೆ ಕೊಟ್ಟಿನ ಅಂದರೆ ಮೊದಲೆಲ್ಲ ಬುಕ್ನಲ್ಲಿ 320 ಕಿಲೋಮೀಟರ್ ಅಂತಿತ್ತು. ಎಷ್ಟಿತ್ತು? 320 ಕಿಲೋಮೀಟರ್. ಪ್ರಸ್ತುತ ಗೌರ್ಮೆಂಟ್ ಬುಕ್ಸ್ನಲ್ಲಿ 324 ಕಿಲೋಮೀಟರ್ ಅಂತ ಇದೆ. ಆವಾಗ ನಾವು ಆಪ್ಷನ್ ಪ್ರಕಾರ ಹೋಗಬೇಕಾಗುತ್ತೆ. ಹೌದಾ? ಎಷ್ಟು ಜಿಲ್ಲೆಗಳೊಂದಿಗೆ ಕರ್ನಾಟಕವು ಕರಾವಳಿಯನ್ನು ಹಂಚಿಕೊಂಡಿದೆ ಅಂದರೆ 3 ಜಿಲ್ಲೆಗಳು. ಕರ್ನಾಟಕದ 3 ಜಿಲ್ಲೆಗಳು ಕರಾವಳಿಯನ್ನು ಹಂಚಿಕೊಂಡಿವೆ. ಯಾವಪ್ಪ ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಕರಾವಳಿಯನ್ನು ಹಂಚಿಕೊಂಡಿವೆ. ನೆಕ್ಸ್ಟ್, ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನವಮಂಗಳೂರು ಬಂದರು. ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ನವಮಂಗಳೂರು ಬಂದರು ಯಾವಾಗ ಇದು ಆಯ್ತಪ್ಪ ಅಂದರೆ 1974ರಲ್ಲಿ ಇಂದಿರಾ ಗಾಂಧಿಯವರಿಂದ ಉದ್ಘಾಟನೆಗೊಂಡಿತು. ಯಾರಿಂದ? ಇಂದಿರಾ ಗಾಂಧಿ ಅವರಿಂದ ಉದ್ಘಾಟನೆಗೊಂಡ ಬಂದರೆ ನವಮಂಗಳೂರು ಬಂದರು. ನೆಕ್ಸ್ಟ್, ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಆಗುಂಬೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಕರ್ನಾಟಕದಲ್ಲೇ. ನೆಕ್ಸ್ಟ್, ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಶರಾವತಿ. ಶರಾವತಿ ನದಿಯಿಂದ ಜೋಗ ಜಲಪಾತವು ನಿರ್ಮಾಣಗೊಂಡಿದೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ?
ಶಿವಮೊಗ್ಗ ಜಿಲ್ಲೆ. ನೆಕ್ಸ್ಟ್, ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕಂಡುಬರುವ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಮುಳ್ಳಯ್ಯನಗಿರಿ ಶಿಖರವು ಕಂಡುಬರುತ್ತೆ. ಈ ಮುಳ್ಳಯ್ಯನಗಿರಿ ಶಿಖರದ ಎತ್ತರ 1913 ಮೀಟರ್. ಗೌರ್ಮೆಂಟ್ ಬುಕ್ಸ್ನಲ್ಲಿ, ಕೆಲವೊಂದಿಷ್ಟು ಬುಕ್ಸ್ನಲ್ಲಿ 1930 ಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ದಾವಣಗೆರೆ. ದಾವಣಗೆರೆ ಜಿಲ್ಲೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಭಾರತದ ಪವಿತ್ರ ನದಿ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಗಂಗಾ ನದಿ. ಗಂಗಾ ನದಿಯನ್ನು ಭಾರತದ ಪವಿತ್ರ ನದಿ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಕರ್ನಾಟಕದ ಪವಿತ್ರ ನದಿ ಅಂತೇಳಿ ಕಾವೇರಿ ನದಿಯನ್ನು ಕರೀತಾರೆ. ಇದು ಕರ್ನಾಟಕದ ಪವಿತ್ರ ನದಿ. ಕರ್ನಾಟಕದ ಪವಿತ್ರ ನದಿ, ಭಾರತದ ಪವಿತ್ರ ನದಿ ಗಂಗಾ ನದಿ. ಇಲ್ಕಲ್ ಸ್ಥಳ ಕಂಡು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ಇಲ್ಕಲ್ ಸ್ಥಳ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆಯಪ್ಪ ಅಂದರೆ ಸೀರೆಗಳಿಗೆ ಪ್ರಸಿದ್ಧಿ ಪಡೆದಿದೆ. ಇಲ್ಕಲ್ ಸೀರೆ ಫುಲ್ ಫೇಮಸ್ಸು. ಇಲ್ಕಲ್ ಎಂಬ ಸ್ಥಳ ಸೀರೆಗಳಿಗೆ ಪ್ರಸಿದ್ಧಿ ಪಡೆದಿದೆ. 180ನೇ ಪ್ರಶ್ನೆ, ಇಲ್ಕಲ್ ಎಂಬ ಸ್ಥಳ ಇರುವುದು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಬಾಗಲಕೋಟ್ ಜಿಲ್ಲೆಯಲ್ಲಿ. ಇಲ್ಕಲ್ ಎಂಬ ಸ್ಥಳ ಬಾಗಲಕೋಟ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿವರೆಗಿನ ಗೌರ್ಮೆಂಟ್ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ದವು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.